ನನ್ನ ಅವಧಿಯಲ್ಲಿ ಮೀನಿನ ಹೊಂಡಗಳಿಗೆ ತೊಂದರೆ ಆಗಿಲ್ಲ. ಎಂಸಿ ಸುಧಾಕರ್. ಚಿನ್ನಸಂದ್ರದಲ್ಲಿ ಎಂಸಿ ಸುಧಾಕರ್ಗೆ ಅದ್ಭುತ ಸ್ವಾಗತ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಗ್ರಾಮದ ಹಲವಾರು ಮಂದಿ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪ್ರಚಾರ ನಡೆಸಿ ಮತಯಾಚಿಸಲು ಆಗಮಿಸಿದಾಗ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೂವಿನ ಸುರಿಮಳೆ ಸುರಿದು ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿದರು. ಅಭಿಮಾನಿಗಳೊಂದಿಗೆ ಎಂಸಿ ಸುಧಾಕರ್ ಅವರು ಸ್ಥಳೀಯ ದರ್ಗಾಕ್ಕೆ ಭೇಟಿ ನೀಡಿ ಚಾದರ ಅರ್ಪಿಸಿ ನಾಡಿನ ಉಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕುರೇಶಿ ಸುಬೇದಾರ್, HMST ಅಂಗಡಿ ಮಾಲೀಕ ಸಮೀವುಲ್ಲಾ, ಯಾಸಿನ್ ವಜೀರ್ ಖಾನ್ ಅವರ ಕುಟುಂಬಗಳು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಮಾತನಾಡಿದ ಡಾಕ್ಟರ್ ಎಂಸಿ ಸುಧಾಕರ್, ಕ್ಷೇತ್ರದ ಶಾಸಕರಾಗಿದ್ದಾಗ ಸದರಿ ಗ್ರಾಮದಲ್ಲಿರುವ ಮೀನು ಹೊಂಡಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ನೀಡಲಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮೀನಿನ ಹೊಂಡಗಳಿಗೆ ಕಾಲಾವಕಾಶ ಕೊಡಿಸಿದ್ದೇನೆ. ಅದೇ ವಿಚಾರವಾಗಿ ವಿರೋಧಿಗಳ ಅಪಪ್ರಚಾರ ಮಾಡ್ತಿದ್ದಾರೆ. ಕ್ಷೇತ್ರ ಜನತೆ ಕಿವಿಗೊಡಬೇಡಿ ಎಂದು ಮನವಿ ಮಾಡಿದರು. ಗ್ರಾಮದ ರಸ್ತೆ ಪಕ್ಕದಲ್ಲಿರುವ ಟೀ ಹೋಟೆಲ್ ಅಂಗಡಿಗಳು ರಾತ್ರಿ ವೇಳೆ ತೆಗೆಯಲು ಸಮಯ ವಿಸ್ತೀರ್ಣ ಮಾಡಿಸುತ್ತೇನೆ. ಈ ಬಾರಿ ನನ್ನನ್ನು ಗೆಲ್ಲಿಸಿ ಎಂದು ಕೋರಿದರು. ಶಾಸಕ ಎಂ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಟೀಕೆ ಮಾಡಿ ಮಾತನಾಡಿದವರು, 10 ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರಾಗಿದ್ದು ಕ್ಷೇತ್ರದ ಒಬ್ಬ ಬಡವನಿಗಾದರೂ ನಿವೇಶನ ಕೊಡಿಸಿದಾರಾ? ಕ್ಷೇತ್ರದ ಜನತೆಗೆ ಉತ್ತರ ನೀಡಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. फैक्ट्री का शुरुआत की थी, लोगों को गुमराह उसी फैक्ट्री से करना शुरू किया था. मैं चाहता हूं कि हम तमाम मिलकर जेके फैक्ट्री के खिलाफ खड़े रहे. आज जेके कृष्णा रेड्डी और उनके साथ उनके हामी इस फैक्ट्री के बड़े बड़े एमडी बने हुए हैं. ये अपनी फैक्ट्री में झूठ बनाते हैं और लोगों को गुमराह करने के लिए इसको फैलाते हैं. मगर 10 साल गुजरने के बावजूद वो अपना एक भी वादा पूरा करने में नाकाम रहे. आज जब इलेक्शन करीब है तो उनको हर एक की याद आ रही है, औरतों की, बच्चों की, बूढ़ों की याद सता रही है उन्हें. अगर यही याद उन्हें 10 साल से आती तो हमारे इस चिंतामणि ताल्लुक की हालत ना होती. जहां तक मैं यहाँ चिनसंदर की बात करूं तो सुनाई ये दे रहा है कि 10 साल के बाद चंद लोग यहाँ पर आकर लोगों को गुमराह कर रहे हैं और सुधाकर रेड्डी सर के ऊपर इल्जामात लगा रहे हैं. मैं उन लोगों से सवाल करता हूं कि आप तमाम लोग 10 साल से पावर में रहे, 10 साल तक आप एमएलए रहे, क्यों ये सवालात, क्यों ये इल्जामात आपको जो है दो इलेक्शन से पहले तक याद नहीं रहे? देखो, एक एमएलए की ये जिम्मेदारी होती है कि उसकी ताल्लुक उसकी कॉन्स्टिट्यूएंसी में जो भी चीजों की ಈಗ ಎಲ್ಲರೂ ಟೈಮ್ ನೋಡ್ತಾ ಇದ್ದಾರೆ. ಈ ಫಸ್ಟ್ ಭಾಷಣ ಆಗಿದ್ದು ನಾನು ನೋಡ್ತಾ ಇದ್ದೀನಿ. ಒಂದ್ 2-3 ಮಾತು ಹೇಳಿಬಿಟ್ಟು ನಾನು ಜಸ್ಟ್ ಫಿನಿಶ್ ಮಾಡ್ತೀನಿ. ಈಗ ನಾವು ನಮ್ಮ ಸ್ಕೂಲಲ್ಲೆಲ್ಲ ಇದ್ದಾಗ ನಮಗೆ ಸಮಾನಾರ್ಥಕ ಪದಗಳು ಅಂತ ಇರ್ತಾ ಇತ್ತು. ಡೆವಲಪ್ಮೆಂಟ್, ಅಗೇನ್ಸ್ಟ್ ಕರಪ್ಷನ್, ಬೆಳವಣಿಗೆ, ಅಪ್ರಿಸಿಯೇಷನ್, ಇದಕ್ಕೆಲ್ಲ ಸಮಾನಾರ್ಥಕ ಪದ ಅಂತಂದ್ರೆ ಡಾಕ್ಟರ್ MCS ಅಂತ. ಮತ್ತೆ ನಮ್ಮ ಫೀಲ್ಡ್ ಅಲ್ಲಿ, ನಮ್ಮ ಡೆಂಟಲ್ ಫೀಲ್ಡ್ ಅಲ್ಲಿ ಒಂದು 7-8 ಸ್ಪೆಷಲೈಸೇಷನ್ ಇದೆ. ಅದರಲ್ಲಿ ನಮ್ಮ ಸರ್ದು ಸ್ಪೆಷಲೈಸೇಷನ್ ಬಂದು ಪ್ರಾಸ್ಟೋಡಾಂಟಿಕ್ಸ್ ಅಂತಂದ್ರೆ ಮೇನ್ ಏನಿದೆ ಅಂತಂದ್ರೆ ಅದು ಕಂಪ್ಲೀಟ್ ಹಲ್ಲೆಲ್ಲ ಹೋಗಿರುತ್ತಲ್ಲ ಅವ್ರಿಗೆಲ್ಲ ಒಂದು. ವಿಧಾನಸಭಾ ಕ್ಷೇತ್ರದಲ್ಲಿ 3 ವರ್ಷ ಶಾಸಕ, 5 ವರ್ಷ ನಾನು ಶಾಸಕರಾಗಿದ್ದೆ. ಆ ಸಮಯದಲ್ಲಿ ಎಷ್ಟು ಮೀನಿನ ಕುಂಟೆ ಇತ್ತು? ಅವಾಗ ಯಾರಾದ್ರೂ ಅಡ್ಡ ಮಾಡಿದ್ರ? ಯಾವ್ದಾದ್ರು ಒಂದು ಕುಂಟೆ ಏನಾದ್ರೂ ತೆಗೆಸಿದ್ವಾ? ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. 2013ರಲ್ಲಿ ನಾನು ಚುನಾವಣೆ ಸೋತ ತಕ್ಷಣ 1 ತಿಂಗಳಲ್ಲಿ ಒಂದು ದಿನ ಬೆಳಗ್ಗೆ ಇದೇ ಅಫ್ಸರ್ ಪಾಷಾ ಅವರು, ಆಸಿಫ್ ಅವರು ಮತ್ತೆ ಇನ್ನ ಇತರೆ ಸುಮಾರು 10-15 ಜನ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ರು ಬೆಂಗಳೂರಲ್ಲಿ. ಸರ್, DC ಅವರು ಆರ್ಡರ್ ಮಾಡಿದ್ದಾರೆ, ನಮ್ಗೆ ಅರ್ಜೆಂಟ್ ಮೀನು ಕುಂಟೆ ಹೊಡೆದಾಕ್ಬೇಕಂತೆ,
ಸಿದ್ದರಾಮಯ್ಯ ಸಾಹೇಬರು ಸಿಎಂ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ ಅಣ್ಣ ಹೈದರಾಬಾದ್ ಇಂದ ಬಂದಿದ್ರು, ನಾವೆಲ್ಲ ಹೋಗ್ಬೇಕಾಯ್ತು. ನಮ್ಮ ಅಣ್ಣ ಅವ್ರಿಗೆ ನೀವು ಹೋಗಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ನಾವು ಅವ್ರ ಜೊತೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೂತ್ಕೊಂಡು, ಸರ್ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ನಾನು ಅವತ್ತು ಸಿದ್ದರಾಮಯ್ಯ ಸಾಹೇಬ್ರು ವಿನಂತಿ ಮಾಡಿಕೊಂಡಾಗ ಟೈಮ್ ಕೊಟ್ಟು, ಆ ಟೈಮ್ ಹಂಗೆ ಮುಂದುವರ್ಕೊಂಡು ಹೋಯ್ತು. ಸುಮಾರು ವರ್ಷ ಮುಂದುವರ್ಕೊಂಡು ಹೋಯ್ತು. ಇನ್ನು ಉಳಿದ ವಿಚಾರ ಬರೀದವ್ರು ಹೇಳಿದ್ರು. ನಂತರ ಕೋರ್ಟ್ ಆರ್ಡರ್ ಮೇಲೆ ತೆಗಿಬೇಕು ಅಂತ ಹೇಳಿ ಈ ಮೀನುಗಾರಿಕೆ ಇಲಾಖೆಯವರು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಲೀಡರ್ಸ್ ಎಲ್ಲ ಬಂದು ಹೇಳಿದ್ರು. ಅವತ್ತು ಡೇಟ್ ಫಿಕ್ಸ್ ಆಗಿತ್ತು. DC ಅವರು ಬೆಳಗ್ಗೆ ಬಂದು ಹೊಡಿತೀವಿ ಅಂದಾಗ ರಾತ್ರಿ ನಾನು ಅದನ್ನ ಫೋನ್ ಮಾಡಿ ಯಾರ ಕೈಲಿ ಹೇಳಿಸಿ ನಾನು ಅದನ್ನ ಅವತ್ತು ಮತ್ತೆ ಅವ್ರಿಗೂ ಟೈಮ್ ಕೊಡಿಸಿ ಮತ್ತೆ ಸ್ಟಾಪ್ ಮಾಡಿದೆ. ಸುಮಾರು 2-3 ಸತಿ ನಾನೇ ಟೈಮ್ ಕೊಡಿಸಿ ಅದನ್ನ ಅವ್ರನ್ನ ತೆಗಿಯೋಕ್ ಮಾಡಿದಿರ ನಾನ್ ಮಾಡಿದ್ದು. ಯಾಕಂದ್ರೆ ನಾನೊಬ್ಬ XML ಶಾಸಕರಾದವರು ಅವ್ರ ಪ್ರಯತ್ನ ಮಾಡ್ಬೋದಿತ್ತಲ್ವಾ? ಯಾಕೆ ಪ್ರಯತ್ನ ಮಾಡ್ಲಿಲ್ಲ? ಸುಮ್ಮನೆ ನನ್ನ ಮೇಲೆ ಯಾಕೆ ಹೇಳ್ಬೇಕು? ಈಗ ಆ ರೀತಿ ಇದ್ದಿದ್ರೆ ನಾನು MLA ಇದ್ದಾಗ ತಿಳಿಸ್ತಾ ಇದ್ದೆ. ನಾನು MLA ಇದ್ದಾಗ ಒಂದು ಕುಟೆಗೂ ನಾನು ಯಾವತ್ತರ ತೊಂದರೆ ಕೊಟ್ಟಿದ್ರೆ ತಾವು ಬಹಳ ಜನ ಇದ್ರೆ ತಾವು ದಯವಿಟ್ಟು ಹೇಳಿ. ಸುಮಾರು ನಾವು 300-350 ಕುಂಟೆ ಇತ್ತು ನಾನು MLA ಇದ್ದಾಗ. ಯಾವ ಒಂದು ಕುಂಟೆಗೂ ನಾವು ತೊಂದರೆ ಕೊಟ್ಟಿರ್ಲಿಲ್ಲ. ನಿಮ್ಗೆ ಗೊತ್ತಿದೆ ರೆಸಾರ್ಟ್ ಪಾಳ್ಯದಲ್ಲಿ ಏನಾಯ್ತು? ಇದು ನರಸಾಪುರ ಏನದು ಬಯಲನರಸಾಪುರದಲ್ಲಿ ಏನಾಯ್ತು? ಇದು ಯಾರು ನಮ್ಮ ಪಾತ್ರ ಇದ್ರಲ್ಲಿ ಯಾವ ಪಾತ್ರ ಇಲ್ಲ. ಇದು ಗೌರ್ಮೆಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಆಗಿರುವಂತದ್ದಕ್ಕೆ ಆಗಿರುವಂತದ್ದು. ಖಂಡಿತ ನಾವು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದಿದೆ. ಇದನ್ನು ಯಾವ ರೀತಿ ಕಾನೂನಲ್ಲಿ ನಾವು ಒಂದು ಅವಕಾಶ ಮಾಡಿಕೊಡಕ್ಕಾಗುತ್ತೆ ಅನ್ನೋದನ್ನ ಎಲ್ಲ ರೀತಿ ನಾನು ನಿಮ್ ಜೊತೆ ಇದ್ದು ಅದನ್ನೆಲ್ಲ ಪ್ರಯತ್ನ ನಾವು ಮಾಡ್ಕೊಡ್ತೇವೆ. ಇನ್ನು ಉಳಿದಾಗೆ ಅಂಗಡಿಗಳ ವಿಚಾರ ಖಂಡಿತ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಇನ್ನ ಅಂಗಡಿಯವರು ಬಂದಿದ್ರು, ಬೇಕಾದ್ರೆ HMS ಇವ್ರು ಕೇಳಿ ಕೇಳಿ. ನಾನೇ ಅವತ್ತು ಒಂದ್ ದಿವಸ ನಿಧಾನಕ್ಕೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿ ಗಲಾಟೆ ಏನಿಲ್ಲ. ಅವರೆಲ್ಲರೂ ಬಡವರು ಬದುಕ್ತಾ ಇದ್ದಾರೆ. ಬೆಳಿಗ್ಗೆ ಯಾರಿಗೂ ವ್ಯಾಪಾರ ಆಗಲ್ಲ. ವ್ಯಾಪಾರ ಆಗೋದೆಲ್ಲ ರಾತ್ರಿನೇ. ಇದೀಗ ರೋಡ್ ಬಹಳ ಹೆಚ್ಚು ಟ್ರಾಫಿಕ್ ಆಗಿದೆ. ಬಹಳಷ್ಟು ವಾಹನಗಳು ಓಡಾಡ್ತಾ ಇದೆ. ಜನಕ್ಕೂ ಊಟ ಬೇಕಾಗುತ್ತೆ. ರಾತ್ರಿ ಲೇಟ್ ಊಟ ಮಾಡುವಂತದ್ದು ಅವಕಾಶ ಇದೆ. ಇದಕ್ಕೆಲ್ಲ ಇವತ್ತು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಜನರಿಗೆ ಇವತ್ತು ವ್ಯಾಪಾರ ಆಗಿ ಜೀವನ ಆಗುತ್ತೆ, ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಬಹಳಷ್ಟು ಸತಿ ಪೊಲೀಸ್ನವ್ರಿಗೆ ಮಾತಾಡಿದೆ. ಆದ್ರೆ ನಿಮ್ಗೆ ಗೊತ್ತಿದೆ ಏನ್ ಬರೀದವ್ರು ಹೇಳಿದ್ರು, ಇದು ಬೇಕಂತೆ ಉದ್ದೇಶಪೂರ್ವಕವಾಗಿ ಇದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ನಾನು ಹೇಳಿದೆ ಸ್ವಲ್ಪ ದಿವಸ ತಡ್ಕೊಳ್ಳಿ, ಎಲೆಕ್ಷನ್ ಆಗಲಿ ನಮ್ಮ ಸರ್ಕಾರ ಬರ್ತದೆ, ನಾನು ಖಂಡಿತ ನಿಮ್ಗೆಲ್ಲರೂ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಹತ್ರ ಬಂದಂತವ್ರು ಎಲ್ಲರಿಗೂ ನಾನು ಅಂಗಡಿಯವ್ರು ಹೇಳಿದ್ದೇನೆ. ಈಗ ಸಮಯ ಹತ್ರ ಇದೆ. ಈಗ ನಿರ್ತಕ್ಕಂಥದ್ದು ಇನ್ನು ಇರುವಂತದ್ದು ಇನ್ನು ಒಂದು ವಾರ 10 ದಿವಸಕ್ಕೆ ಚುನಾವಣೆ ಮುಗಿದೋಗಿರ್ತದೆ, ಫಲಿತಾಂಶ ಬಂದಿರ್ತದೆ. ನೀವೆಲ್ಲರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆ ಚಿನ್ನಸಂದ್ರ ಗ್ರಾಮದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಗೆಲ್ಲೋದು ಗ್ಯಾರಂಟಿ. ಆದ್ರಿಂದ ನಾವು ಗೆಲ್ಲೋದು ಎಷ್ಟು ಗ್ಯಾರಂಟಿನೋ ಅಂಗಡಿಗಳ ಟೈಮ್ ಅನ್ನು ಕೂಡ ವಿಸ್ತರಣೆ ಮಾಡುವಂತದ್ದು ಗ್ಯಾರಂಟಿ ಅಂತ ಇಟ್ಕೊಂಡಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬೆಂಗಳೂರಿನಲ್ಲಿ ಇವತ್ತು ಎಂಪೈರ್ ಹೋಟ್ಲ್ ಇರ್ಬೋದು, UPL ಹೋಟ್ಲ್ ಇರ್ಬೋದು, ಇನ್ನ ಬೇರೆ ಬೇರೆ ಹೋಟ್ಲ್ ಇರ್ಬೋದು, ತಾಜ್ ಇರ್ಬೋದು, ಇವೆಲ್ಲ ಹೋಟೆಲ್ಸ್ ಈಗ 11 ಗಂಟೆವರೆಗೂ 12 ಗಂಟೆವರೆಗೂ ತೆಗೆದಿರ್ತಾರೆ. ಶನಿವಾರ ಭಾನುವಾರ 1 ಗಂಟೆವರೆಗೂ ತೆಗೆದಿರ್ತಾರೆ. ಬೆಂಗಳೂರಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಇದು ಮೇನ್ ರೋಡ್. ಮೇನ್ ರೋಡ್ ಅಲ್ಲಿ ಯಾಕೆ ಅವಕಾಶ ಆಗಬಾರ್ದು? ಕೇವಲ ಕೆಲವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಉದ್ದೇಶದಿಂದ ಮಾತ್ರ ಮುಚ್ಚಿರೋದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಅದರಿಂದ ಚುನಾವಣೆ ಮುಗಿದ ಮೇಲೆ ಆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಕೂಡ ಎಲ್ಲಿ ಹೋಗ್ತಾರೆ ಏನಾಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದರಿಂದ ದಯವಿಟ್ಟು ಆ ವಿಚಾರದಲ್ಲಿ ಇದಾಗಬಾರ್ದು. ಆಮೇಲೆ ಉಳಿದಂತ ವಿಚಾರ, ನಾನು MLA ಇದ್ದಾಗ ಚಿನ್ನಸಂದ್ರಕ್ಕೆ ಎಷ್ಟು ಬೋರ್ವೆಲ್ ಹಾಕ್ಸಿದೀವಿ ಅಂತ ತಮಗೆ ಗೊತ್ತು. ಟ್ಯಾಂಕಿ ಮಾಡಿಸಿದೆ, ನಾನು ಮೇಲ್ಗಡೆ ಟ್ಯಾಂಕ್ ಮಾಡಿಸಿದೆ. ಆಮೇಲೆ ಮೇಲ್ಗಡೆ ಪ್ರದೇಶದಲ್ಲಿ 50 ಲಕ್ಷ ರೂಪಾಯಿ ಹಾಕಿ ನಾನು ರೋಡ್ ಮಾಡಿಸಿದೆ. 10 ವರ್ಷ ಆಗಿದೆ. 10 ವರ್ಷ ಆಗಿದೆ. ಇವತ್ತು ಚಿನ್ನಸಂದ್ರದಲ್ಲಿ ಎಷ್ಟು ಕೆಲಸ ಆಗಿದೆ ದಯವಿಟ್ಟು ಸುವರ್ಣ ಗ್ರಾಮೋದಯ ಕೆಲಸ ಮಾಡಿಸಿದ್ದೆ. ಸುವರ್ಣ ಗ್ರಾಮೋದಯ ಕೆಲಸ ಮಾಡಿಸಿದ್ದೆ. ಎಲ್ಲ ಚಿನ್ನಸಂದ್ರಕ್ಕೆ ಯಾವತ್ತೂ ನಾವೇನು ಕಮ್ಮಿ ಮಾಡಿಲ್ಲ. ಆದ್ರೆ ನಾವು ಮನೆ ಕೆಲವೆಲ್ಲ ಓಡಾಡಿ ನೋಡಿದಾಗ ಅವತ್ತು 10 ವರ್ಷದಿಂದ ಏನ್ ಕೆಲಸ ಆಗಿತ್ತು ಆ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಆಗಿಲ್ಲ. ಅದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಈಗ ಏನ್ ಇವತ್ತು ಚುನಾವಣೆ ಬಂದ್ರೆ ಸುಳ್ಳು ಹೇಳುವಂಥದ್ದು
ಶಕ್ತಿ ಇಲ್ಲ, ಆದ್ರೆ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಮಾಡಿಕೊಡುವಂತ ಶಕ್ತಿ ನನಗೆ. ಆ ಕೆಲಸ ಇವತ್ತು ನಾನು ಚಿನ್ನಸಂದ್ರದಲ್ಲಿ ಇರ್ಬೋದು, ಬೇರೆ ಎಲ್ಲ ಕಡೆ ಇವತ್ತು ನಾನು ಮಾಡಿದ್ದೀನಿ. ಗೊತ್ತಿದೆ ಯಾರು ಸಹ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ನನ್ನನ್ನು ಬೇಕಂತೆ ಉದ್ದೇಶಪೂರ್ವಕವಾಗಿ ನನ್ನನ್ನು ಅವ್ರ ವಿರೋಧಿ ಇವ್ರ ವಿರೋಧಿ ಆ ಜಾತಿ ಬಹಳ ಸುಲಭವಾಗಿ ಇವತ್ತು ಓಟ್ ಪಡೆಯುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. 2 ಚುನಾವಣೆಯಲ್ಲಿ ನನಗೆ ಅನ್ಯಾಯ ಮಾಡಿದ್ದಾರೆ, ಮತ್ತೆ ಈಗ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ತಮ್ಮೆಲ್ಲರೂ ಕೆಳಗಡೆ ಪ್ರಾರ್ಥನೆ ಮಾಡ್ಕೊಳ್ತೀನಿ, ದಯವಿಟ್ಟು ಅವ್ರು ಹೇಳುವಂತ ಸುಳ್ಳು ಮಾತು ನಂಬೇಡಿ. ಅವ್ರು ಬರೀ ಇವತ್ತು ಸುಳ್ಳಲ್ಲೇ ಇವತ್ತು ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಅವ್ರು ಚಿಂತಾಮಣಿ ಜನರಿಗೆ ಒಳ್ಳೇದು ಮಾಡಕ್ಕಂತ ಅವ್ರು ಬಂದಿಲ್ಲ, ಚಿಂತಾಮಣಿ ಜನರ ಹೆಸರಲ್ಲಿ ಅವ್ರು ಡ್ಯೂಟಿ ಮಾಡಕ್ ಬಂದಿದ್ದಾರೆ. ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋಗಿದ್ರು ಕೊರೋನಾ ಟೈಮಲ್ಲಿ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಯಾರು ಇವತ್ತು ಬೆಡ್ ಯಾರು ಜಾಸ್ತಿ ಮಾಡಿದ್ರು? 50 ಬೆಡ್ ಇದ್ದಿದ್ದು 100 ಬೆಡ್ ಯಾರು ಮಾಡಿದ್ದು? ಆಕ್ಸಿಜನ್ ಸಿಲಿಂಡರ್ 50 ಇದ್ದಿದ್ದು ಇನ್ನ 120 ಆಕ್ಸಿಜನ್ ಸಿಲಿಂಡರ್ ಒಟ್ಟು 70 ಸಿಲಿಂಡರ್ ಯಾರು ಕೊಟ್ಟಿದ್ದು? ಆಕ್ಸಿಜನ್ ಪೈಪಿಂಗ್ ಯಾರು ಮಾಡಿದ್ದು? ಇವತ್ತು ಆಕ್ಸಿಜನ್ ಪ್ಲಾಂಟ್ 2 ಪ್ಲಾಂಟ್ ಚಿಕ್ಕಬಳ್ಳಾಪುರದಲ್ಲಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಆರೋಗ್ಯ ಸಚಿವರಿರುವಂತ ಒಂದು ತಾಲೂಕು ಕ್ಷೇತ್ರದಲ್ಲೇ ಆಕ್ಸಿಜನ್ ಪ್ಲಾಂಟ್ ಹೊಂದಿದೆ. ಚಿಂತಾಮಣಿ 2 ಆಕ್ಸಿಜನ್ ಪ್ಲಾಂಟ್ ಇದೆ. ಇಷ್ಟೆಲ್ಲ ಯಾರು ಮಾಡಿದ್ರು? ಅವತ್ತಿರುವ ಇವರೇ ಜನಪದ ಕಲಿಕರ MLA ಆಗ್ಬೇಕು ಅಂತ ಅಕ್ಕಿ ಕೊಟ್ಟರು, ಎಲ್ಲ ಕೊಟ್ಟರು, ರಂಜಾನ್ ಕೊಟ್ಟರು, ಗಣೇಶ ಕೊಟ್ಟರು, ಎಲ್ಲ ಕೊಟ್ಟರು. ಚಿಂತಾಮಣಿಯಲ್ಲಿ ಅವತ್ತು ಗಲಭೆ ಆಗಕ್ಕೆ ಯಾರು ಕಾರಣ? ಯಾರು ಗಣೇಶಗಳನ್ನು ಯಾರು ಕೊಟ್ಟಿದ್ದು? ಯಾರು ತೀಟೆ ಮಾಡಿದ್ದು? ಇವೆಲ್ಲ ಮಾಡಿ ಇವತ್ತು ನಿಮ್ಗೆ ಗೊತ್ತಿದೆ. DJ ಹಳ್ಳಿ, KG ಹಳ್ಳಿ ಪೊಲೀಸ್ ವಿಚಾರದಲ್ಲಿ ನಾವು ಯಾರು ಕೈ ಹಾಕಕ್ಕಾಗೋದಿಲ್ಲ. ಪೊಲೀಸ್ ಮೇಲೆ ತೊಂದರೆ ಆದಾಗ ಅವ್ರು MLA ಕೇರ್ ಮಾಡಲ್ಲ, MP ಕೇರ್ ಮಾಡಲ್ಲ, ಮಾಜಿ ಪ್ರೈಮ್ ಮಿನಿಸ್ಟರ್ನೇ ಜೈಲಿಗೆ ಹಾಕಿದ್ದಾರೆ. ಇದು ಸುಮ್ಮನೆ ನನ್ನ ಮೇಲೆ ರಾಜಕೀಯ ದುರುದ್ದೇಶದಿಂದ ಇಷ್ಟೆಲ್ಲ ಕುತಂತ್ರ ಮಾಡಿರ್ತಕ್ಕಂಥದ್ದು ಬರೀ MLA ಆಗುವಂತಕ್ಕೆ. ಇವತ್ತು ನಾನು ತಮ್ಮೆಲ್ಲರೂ ನೆನೆಸ್ಕೊಳ್ತೇನೆ, ದಯವಿಟ್ಟು ತಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮ್ಮ ಮಕ್ಕಳ ಭವಿಷ್ಯತ್ತು, ನಮ್ಮ ಊರ ಅಭಿವೃದ್ಧಿ, ನಮ್ಮ ರೈತರ ಒಂದು ಏಳಿಗೆ, ಕಾರ್ಮಿಕರ ಅಭಿವೃದ್ಧಿ, ಇವೆಲ್ಲ ದಯವಿಟ್ಟು ಯೋಚನೆ ಮಾಡಿ ಮತ ಚಲಾಯಿಸಿ. ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲುವಂತದ್ದು ಎಷ್ಟು ಪ್ರಮುಖ, ಎಷ್ಟು ಮುಖ್ಯವಾಗಿದೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ. ಇವತ್ತು ಬಿಜೆಪಿ ಅವರು ಸಮಾಜವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಓದ್ತಾ ಇದ್ದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಕ್ಲಾಸ್ಮೇಟ್ಸ್ ಅವರೆಲ್ಲರೂ ಹಿಜಾಬ್ ಹಾಕೊಂಡೇ ಬರ್ತಾ ಇದ್ರು, ಯಾರಿಗೂ ತೊಂದರೆ ಇಲ್ಲ. ಇವತ್ತು ಹಲಾಲ್ ಕಟ್ಟೋದು, ನಾವು ಯಾವತ್ತೂ ಹಲಾಲ್ ಕಟ್ಟು ಏನು ಜಟ್ಕಾ ಕಟ್ಟು ಅಂತ ನಮ್ಗೆ ಗೊತ್ತೇ ಇಲ್ಲ. ಹಲಾಲ್ ಕಟ್ಟು ಹಿಂದೂಗಳಲ್ಲಿ ಹಲಾಲ್ ಕಟ್ಟು ತಿನ್ಬಾರ್ದು